ಒಂಚೂರು ಫೋಟೋ ತೆಗೆದುಕೊ. ಹಾಂ ಏನಪ್ಪ ನಿಂತ್ಕೊಳ್ಳೋಣ. ಸ್ವಾಮಿ ಇಷ್ಟ ಬಂತ ತಗೋ. ಆಯ್ತು ಬಿಡಿ. ಈ ಕಡೆ ನೋಡು. ನನ್ನ ಹೆಸರು ವೈ.ಬಿ. ಮಹೇಶ್ ಅಂತ ಹಿರಿಯೂರು. ನಾನೊಬ್ಬ ಕಾಂಗ್ರೆಸ್ ಮುಖಂಡ. ನಾವು ಇಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಉಪ್ಪಾರ ಜನಾಂಗ ಮತ್ತು ಇತರ ಜನಾಂಗ ಸೇರಿ ಇಲ್ಲಿ ನಾವು ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪೂಜೆ ಹಮ್ಮಿಕೊಳ್ಳೋಕೆ ಕಾರಣ ಏನಪ್ಪ ಅಂದರೆ, ಮಾನ್ಯ ಪುಟ್ಟರಂಗ ಶೆಟ್ಟರು ಚಾಮರಾಜನಗರ ಜಿಲ್ಲೆಯ ಶಾಸಕರಾಗಿ 4 ಬಾರಿ ಗೆದ್ದು ಒಂದು ಬಾರಿ ಮಿನಿಸ್ಟ್ರು ಆಗಬೇಕಾಗಿತ್ತು ಪೂರ್ಣಾವಧಿ. ಕಾರಣಾಂತರದಿಂದ ಸ್ವಲ್ಪ ದಿನಗಳಂತ ಮಿನಿಸ್ಟ್ರಾಗಿ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಇವಾಗ ಪುಟ್ಟರಂಗ ಶೆಟ್ಟರು ಯಾಕಪ್ಪ ನಮ್ಮ ಪುಟ್ಟರಂಗ ಶೆಟ್ಟರಿಗೆ ನಾವು ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅಂದರೆ, ಈ ರಾಜ್ಯದಲ್ಲಿ ನಾವು ಸುಮಾರು 35 ಲಕ್ಷ ಅದಕ್ಕಿಂತ ಹೆಚ್ಚು ಜನ ಇದ್ದೇವೆ. ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರು ಒಂದು ಮಾತು ಹೇಳಿದ್ರೆ ಇಡೀ ಜನಾಂಗ ಒಂದು ಕಡೆ ನಿಲ್ಲುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಾವು ಎಲ್ಲಿ ಈ ರಾಜ್ಯದಲ್ಲಿ ಮಿನಿಮಮ್ ಅಂದರೆ 30ರಿಂದ 35 ಕ್ಷೇತ್ರದಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರಿಗೆ ಮಿನಿಸ್ಟ್ರ್ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ನಮ್ಮ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗಕ್ಕೂ ನಮಗೆ ಬಡವರಿಗೆಲ್ಲ ಒಂದು ಒಳ್ಳೆಯದು ಕೆಡ್ತು ಕೆಲಸ ಮಾಡುವಂಥ ಒಂದು ಇದಾಗುತ್ತೆ. ಹಾಗಾಗಿ ಮಾನ್ಯ ಪುಟ್ಟರಂಗ ಶೆಟ್ಟರಿಗೆ ಈ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಮುಖ್ಯಮಂತ್ರಿ ಅವರೇ. ಹಾಗಾಗಿ ನಮ್ಮ ಪುಟ್ಟರಂಗ ಶೆಟ್ಟರನ್ನ ನಮ್ಮ ಚಾಮರಾಜನಗರದಲ್ಲಿ ಹಿಂದುಳಿದ ಜಿಲ್ಲೆಯಾಗಿ ಗಡಿ ಭಾಗ ಆಗೋದ್ರಿಂದ ಬಹಳ ಹಿಂದುಳಿದು ಬಿಟ್ಟಿದೆ. ಹಾಗಾಗಿ ಎಲ್ಲ ಜನಾಂಗಕ್ಕೂ ನಮ್ಮ ಪುಟ್ಟರಂಗ ಶೆಟ್ಟರು ಸಹಕಾರ ಮಾಡ್ಕೊಂಡು ಹಗಲು ರಾತ್ರಿ ನಿದ್ದೆ ಮಾಡದೆ ಅವರು ಮುಂದಿನ ದಿನ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಮ್ಮ ಉಪ್ಪಾರ ಜನಾಂಗದ ಪರವಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.